ಒಂದು ಕಡೆ ಸರ್ಕಾರ ನಾಗೇಂದ್ರ ಬೆಂಬಲಕ್ಕೆ ನಿಂತಿದ್ರೆ ಮತ್ತೊಂದು ಕಡೆ ರಾಜೀನಾಮೆಗೆ ಪಟ್ಟು ಬಿಡದ ಬಿಜೆಪಿ ತನ್ನ ನಿರ್ಧಾರವನ್ನ ಬದಲಿಸೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ತನ್ನ ಹೋರಾಟದ ರೂಪುರೇಷೆಯನ್ನ ಮಾಡ್ತಾ ಇರುವಂತದ್ದು. ಸದನದ ಒಳಗೂ ಮತ್ತು ಹೊರಗೂ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ನಾಗೇಂದ್ರ ರಾಜೀನಾಮೆ ನೀಡೋವರೆಗೂ ಕೂಡ ಹೋರಾಟವನ್ನ ನಾವು ಕೈ ಬಿಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಪ್ರೊಟೆಸ್ಟ್ ಅನ್ನ ಕಾಂಗ್ರೆಸ್ ಮಾಡಿರೋದನ್ನ ಕೂಡ ಗಮನಿಸಿದ್ವಿ ನಿನ್ನೆ ಅಲ್ಲ. ಯಾಕಂದ್ರೆ ಸದನದ ಸಮಯವನ್ನ ಹಾಳು ಮಾಡ್ತಿದ್ದಾರೆ ಇದೇ ವಿಚಾರಕ್ಕೆ ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದೆ ಅನ್ನುವಂಥದ್ದನ್ನ ಮುಂದಿಟ್ಟಿದ್ರು. ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ನಾಗೇಂದ್ರ ಒಂದು ಕಡೆ ಪ್ರಶ್ನೆಯನ್ನ ಮಾಡಿದ್ರು. ಬಿಜೆಪಿಗೆ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಕಿಡಿಯನ್ನ ಕಾರ್ತಿದ್ದಾರೆ. ಹರಿಪ್ರಸಾದ್ ಅವರು ಇದ್ರೆ ಮಾತನಾಡ್ತೀನಿ ಸರ್. ಸದನದ ಒಳಗೆ ಮತ್ತೆ ಹೊರಗೆ ಅವರು ಬಿಜೆಪಿ ಹೋರಾಟ ತೀವ್ರಗೊಳಿಸಿದ್ದಾರೆ ಸರ್. ನೀವು ಕೂಡ ಹೋರಾಟ ಮಾಡ್ತಾ ಇದ್ದೀರಾ. ಜನ ಯಾವ ರೀತಿ ಅರ್ಥೈಸ್ಕೊಬೇಕು? ನಾವು ಹೋರಾಟ ಮಾಡ್ತಾ ಇಲ್ಲ, ಜನಗಳಲ್ಲಿ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಇದು ಹೋರಾಟ ಅಲ್ಲ. ಯಾಕಂದ್ರೆ ನಾವು ಈ ಸದನದಲ್ಲಿ ಬಹಳ ರಾಜ್ಯದಲ್ಲಿ ಇರ್ತಕ್ಕಂಥ ಗಂಭೀರವಾದ ಬರ ಪರಿಸ್ಥಿತಿಯನ್ನು ಚರ್ಚೆ ಮಾಡ್ಲಿಕ್ಕೋಸ್ಕರ ಈ ಸದನ ಕರೆದಿರ್ತಕ್ಕಂಥದ್ದು. ಸದನದಲ್ಲಿ ಇವ್ರು ಚರ್ಚೆ ಮಾಡಕ್ ಆಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳು ಪಾರ್ಲಿಮೆಂಟ್ ಸದಸ್ಯರ ಜೊತೆ ಒಂದು ಸಭೆ ನಡೆಸಿ ದೆಹಲಿಯಲ್ಲಿ ವಿಶ್ವಗುರು ನರೇಂದ್ರ ಮೋದಿಗೆ ಮತ್ತು ತಡಿಪಾರ್ ಅಮಿತ್ ಶಾಗೆ ಒಂದು ಮನವಿ ಕೊಟ್ಟಿದ್ರು. ನಮಗೆ ಪರಿಹಾರವಾಗಿ 10,000 ಕೋಟಿ ಕೊಡಬೇಕು ಅಂತ ಹೇಳಿ. 10,000 ಕೋಟಿ ಇವ್ರು ಕೊಡಕ್ಕಾಗೋದಿಲ್ಲ. ಮತ್ತು ಒಂದು ಬರ ಪರಿಹಾರ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಒಂದು ತಂಡವನ್ನು ಕಳಿಸಿದ್ರು. ಆ ತಂಡವನ್ನು ಕಳಿಸಿಲ್ಲ. ಇಲ್ಲಿ ಚರ್ಚೆ ಆದ್ರೆ ಇವೆಲ್ಲ ಬೇಡಿಕೆ ಬರುತ್ತೆ. ಆದ್ರಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅದು ಕೊಡೋದಿಲ್ಲ. ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವರು ಮಾಡ್ತಾ ಇದ್ದಾರೆ, ವಿನ ಬೇರೆ ಏನೂ ಅಲ್ಲ. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಸದನ ನಡೆಸಕ್ ಬಿಡಲ್ಲ ಅಂತ ಹೇಳಿದ್ವಿ ಸರ್. ವಿಧಾನ ಪರಿಷತ್ ವಿಧಾನಸಭೆ ಎರಡು ಇದ್ರಲ್ಲಿ 4 ದಿನಗಳಿಂದಲೂ ಕೂಡ ಹಿಂಗೆ ವ್ಯರ್ಥ ಆಗ್ತಾ ಇದೆ ಕಲಾಪ. ಪ್ರಜಾಪ್ರಭುತ್ವದ ವಿರೋಧಿಗಳು ಇವರು, ಚರ್ಚೆಗೆ ತಯಾರಿಲ್ಲದೆ ಇರೋರು. ನಾವು ಚರ್ಚೆಗೆ ತಯಾರಿದ್ದೀವಿ. ನರೇಂದ್ರ ಮೋದಿ ಅಮಿತ್ ಶಾ ತರ ಪಾರ್ಲಿಮೆಂಟ್ ಬಿಟ್ಟು ಓಡೋದ್ರಲ್ಲ, ಆ ತರ ನಾವು ಓಡೋಗ್ತಾ ಇಲ್ಲ. ಅವರೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಯಾಕೆ ಚರ್ಚೆ ಮಾಡೋದಿಲ್ಲ? ಅವ್ರಿಗೇನೋ ಧೈರ್ಯ ಇದ್ರೆ ಚರ್ಚೆ ಮಾಡಬೇಕು. ನೀವು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು, ಈ ಸಂಬಂಧವಾಗಿ ಏನಾದ್ರು ಹೈಕಮಾಂಡ್ ವರದಿ ಕೇಳಿದ್ಯಾ ಸರ್? ಸದನದಲ್ಲಿ ಆಗ್ತಾರೆ ಬೆಳವಣಿಗೆಗಳು. ಅದು ಪಾರ್ಟಿದೆಲ್ಲ, ಅದು ನಾವು ನೋಡ್ಕೊಳ್ತೀವಿ. ಅದೆಲ್ಲ ಸಾರ್ವಜನಿಕವಾಗಿ ಏನು ಹೇಳಂಗಿಲ್ಲ. ಧನ್ಯವಾದ. ಸೊ ಇದಿಷ್ಟು ಬಿಕೆ ಹರಿಪ್ರಸಾದ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್. ಒಂದು ಕಡೆ ನಾನು ಯಾಕೆ ರಾಜೀನಾಮೆನ ಕೊಡಬೇಕು ಅಂತ ನಾಗೇಂದ್ರ ಪ್ರಶ್ನೆ ಮಾಡ್ತಾ ಇದ್ರೆ, ಈಗ ಸರ್ಕಾರನೇ ಅವರ ಬೆಂಬಲಕ್ಕೆ ನಿಂತಂತೆ ಕಂಡು ಬರ್ತಾ ಇದೆ. ಯಾವುದೇ ಹೋರಾಟವನ್ನ ಮಾಡಲಿ, ಆದರೆ ನಾವು ರಾಜೀನಾಮೆನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅನ್ನುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಸಾಕಷ್ಟು ಮಂದಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಅವರು ಕೂಡ ಅಧಿಕಾರವನ್ನು ಅನುಭವಿಸಿದ್ದಾರೆ. ಒಂದು ತನಿಖೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಜೀನಾಮೆ ಯಾಕೆ ಕೊಡಬೇಕು? ಅದು ಪ್ರೂವ್ ಆಗಲಿ, ಆಮೇಲೆ ಬೇಕಾದ್ರೆ ರಾಜೀನಾಮೆನ ಕೊಡ್ತೀವಿ ಅಂತ ಒಂದು ಕಡೆ ಸಮರ್ಥನೆಯನ್ನ ನಾಗೇಂದ್ರ ಅವರು ಮಾಡ್ಕೊಳ್ತಾರೆ ಇರುವಂತದ್ದು. ಬಿಕೆ ಹರಿಪ್ರಸಾದ್ ಅವರು ಕೂಡ ನಾಗೇಂದ್ರ ಅವರ ಪರವಾಗಿ ನಿಂತಂತೆ ಕಂಡು ಬರ್ತಾ ಇದೆ. ಟೋಟಲ್ ಆಗಿ ಈಗ ಅವರು ತೆಗೆದುಕೊಂಡಂತಹ ನಿರ್ಧಾರ ಎಲ್ಲವೂ ಕೂಡ ನಾಗೇಂದ್ರ ಪರವಾಗಿ ಇದೆ. ಆದರೆ ಬಿಜೆಪಿ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ, ನಾನಾ ರೀತಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡುವುದರ ಮುಖಾಂತರವಾಗಿ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ತಿಮ್ಮೇಗೌಡರು ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಮ್ಮೇಗೌಡ, ಇವಾಗ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳನ್ನ, ಯಾಕಂದ್ರೆ ಸದನದ ಅವಧಿಯನ್ನ ಸಾಕಷ್ಟು ವಿಚಾರಗಳ ಚರ್ಚೆಗೆ ಮೊದಲು ಈ ನಾಗೇಂದ್ರ ಅವರ ವಿಚಾರವೇ ಈಗ ತಿಂದು ಹಾಕ್ಬಿಟ್ಟಿದೆ ಅನ್ನೋದು. ಜೊತೆಗೆ ಬಿಜೆಪಿ ಇವಾಗ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಮಾತ್ರ ನಾಗೇಂದ್ರ ಅವರ ಪರವಾಗಿ ನಿಂತಂತೆ ಕಂಡು ಬರ್ತಾ ಇದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್? ನಾಗೇಂದ್ರ ಅವ್ರ ಪರವಾಗಿ ಹೈಕಮಾಂಡ್ ನಿಂತಿದೆ, ಮತ್ತೊಂದು ಕಡೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ನಿಂತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಏನಾದರೂ ನಾವು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರೆ ಅದು ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ. ಮತ್ತೊಂದು ಕಡೆಗೆ ಅದು ಎಲ್ಲೊಂದು ಕಡೆಗೆ ಕೂಡ ಹೈಕಮಾಂಡ್ ಒಂದು ಕಡೆ ವೀಕ್ ಆದಂತೆ ಕಂಡುಬರುತ್ತೆ. ಸೊ ಹೀಗಾಗಿ ಎಲ್ಲೊಂದು ಕಡೆಗೆ ಪ್ರತಿಪಕ್ಷಗಳಿಗೂ ಕೂಡ ಒಂದು ರೀತಿ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಇವತ್ತು KPCC ವತಿಯಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಸಚಿವರು ಮತ್ತು ಶಾಸಕರು, ಪಕ್ಷದ ಎಲ್ಲ ಶಾಸಕರು ಕೂಡ ಭಾಗವಹಿಸಿದರು. ಈ ಮೂಲಕವಾಗಿ ನಾಗೇಂದ್ರ ಅವರ ಬೆನ್ನಿಗೆ ನಿಂತಿರುವಂಥದ್ದು ಅಷ್ಟೇ ಅಲ್ಲ, ಇದೀಗ ಏನು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಜೊತೆಗೆ ನಾಗೇಂದ್ರ ಅವರಿಗೆ ಹೆಚ್ಚುವರಿಯಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಏನು ಸಚಿವಾಲಯದ ಜವಾಬ್ದಾರಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅದೊಂದು ರೀತಿ ಮಹತ್ವದ ಒಂದು ಖಾತೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಅದು ಸುಮಾರು 8 ಜಿಲ್ಲೆಗಳ ವ್ಯಾಪ್ತಿಗೆ 8 ಜಿಲ್ಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ, ಅಂದರೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಬರುವಂಥ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ನಿಗಮ ಮಂಡಳಿ. ಅದನ್ನು ಇತ್ತೀಚೆಗೆ
ಒಂದು ಸಚಿವಾಲಯವಾಗಿ ಅಭಿವೃದ್ಧಿಯನ್ನು ಪಡಿಸಿದ್ದು ಮೇಲ್ದರ್ಜೆಗೇರಿಸಿರುವಂಥದ್ದು. ಸೊ ಹೀಗಾಗಿ ಅಂಥ ಒಂದು ಜವಾಬ್ದಾರಿಯನ್ನು, ಸಚಿವಾಲಯದ ಜವಾಬ್ದಾರಿಯನ್ನು ಇವತ್ತು ನಾಗೇಂದ್ರವ್ರಿಗೆ ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಇದೀಗ ವಿರೋಧ ಪಕ್ಷಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನು, ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರವರ ರಾಜೀನಾಮೆಯನ್ನು ನಾವು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕವಾಗಿ ರವಾನೆ ಮಾಡಿರುವಂಥದ್ದು. ಏನು, ಒಂದು ಕಡೆಗೆ ಪ್ರತಿಭಟನೆ ಮೂಲಕವಾಗಿ ನಾಗೇಂದ್ರವರ ಬೆನ್ನಿಗೆ ನಿಂತಿರುವುದು, ಪಕ್ಷದ ಸಹಕಾರ, ಪಕ್ಷದ ಒಂದು ಸಾಥ್ ಕೊಟ್ಟಿರುವಂಥದ್ದು. ಇತ್ತ ಸರ್ಕಾರದಿಂದ ಅವರಿಗೆ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡೋದ್ರ ಮುಖಾಂತರ ಅವರನ್ನು ಮತ್ತಷ್ಟು ಒಂದು ರೀತಿ ಬಲಗೊಳಿಸಿರುವಂಥದ್ದು. ಈ ಮೂಲಕವಾಗಿ ವಿರೋಧ ಪಕ್ಷಗಳಿಗೆ ಒಂದು ರೀತಿ ಟಕ್ಕರನ್ನು ಕೊಟ್ಟಿರುವಂಥದ್ದು. ಆದರೆ ವಿರೋಧ ಪಕ್ಷಗಳು ಕೂಡ ಸುಮ್ಮನೆ ಕುಂತಿಲ್ಲ. ಒಂದು ರೀತಿ ಇವತ್ತು ಕೂಡ ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ತೀವ್ರಗೊಳಿಸಿದ್ದಾವೆ. ಉಭಯ ಸದನಗಳಲ್ಲಿ ಅಂದರೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಸದನಗಳಲ್ಲೂ ಕೂಡ ಇವತ್ತು ಸದನ ಆರಂಭವಾದಾಗಿನಿಂದಲೂ ಕೂಡ ಅರ್ಜನ್ ಆಗೋವರೆಗೂ ಕೂಡ, ಅಂದರೆ ಮುಂದೂಡೋವರೆಗೂ ಕೂಡ ಇದೇ ರೀತಿಯಾದಂಥ, ಅಂದರೆ ನಾಗೇಂದ್ರವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿದು ಸದನದ ಒಳಗೆ ಹೊರಗೆ ಮತ್ತೊಂದು ಕಡೆಯಾಗಿ ಘೋಷಣೆಗಳನ್ನು ಕೂಗೋದ್ರ ಮುಖಾಂತರ ಕಲಾಪದಲ್ಲಿ ಒಂದು ರೀತಿ ಗದ್ದಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ, ಇನ್ನು ಸದನದ ಹೊರಗೂ ಕೂಡ ಹೋರಾಟವನ್ನು ತೀವ್ರಗೊಳಿಸುವಂಥ ಒಂದು ನಿಟ್ಟಲ್ಲಿ ಒಂದು ರೀತಿ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಹೇಗೆ, ಎಲ್ಲಿ ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರಗಳೇನಿದ್ದಾವೆ ಅದರಲ್ಲೂ ಕೂಡ ST ಸಮುದಾಯದ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಪಾದಯಾತ್ರೆಯನ್ನು ಮಾಡೋದಕ್ಕೂ ಕೂಡ ಒಂದು ರೀತಿ ಇದೀಗ ಪಕ್ಷ ಸಜ್ಜಾಗಿರ್ತಕ್ಕಂಥದ್ದು. ಎಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಬಳ್ಳಾರಿವರೆಗೂ ಕೂಡ ಸುಮಾರು 170 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಪಾದಯಾತ್ರೆಯನ್ನು BJP ಪಕ್ಷದಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಒಂದು ಮೀಸಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಾಂದೋಲನವನ್ನು ರೂಪಿಸುವಂಥದ್ದು, ಬಹಿರಂಗ ಸಭೆಗಳನ್ನು ಮಾಡುವಂಥದ್ದು, ಈ ಒಂದು ಸರ್ಕಾರದ ವಿರುದ್ಧ ಒಂದು ರೀತಿ ಆಡಳಿತ ವಿರೋಧಿ ಅಲೆಯನ್ನು ಕೂಡ ಒಂದು ರೀತಿ ಸೃಷ್ಟಿ ಮಾಡೋದಕ್ಕೆ ಇದೀಗ ವಿರೋಧ ಪಕ್ಷವಾಗಿರ್ತಕ್ಕಂಥ BJPಯು ಕೂಡ ಸದನದ ಹೊರಗೆ ಹೋರಾಟವನ್ನು ಈ ಮೂಲಕವಾಗಿ ತೀವ್ರಗೊಳಿಸೋದಕ್ಕೆ ಒಂದು ಮೆಗಾ ಪ್ಲಾನ್ ಮಾಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನ ಮಾಡೋದಕ್ಕೆ. ಬಟ್ ಆದ್ರೆ DK ಶಿವಕುಮಾರ್ ಅವರು ಇನ್ನೂ ತನಿಖೆ ಹಂತದಲ್ಲಿದೆ, ಇದೇನಾದ್ರೂ ಪ್ರೂವ್ ಆದ್ರೆ ಮಾತ್ರ ಆಕ್ಷನ್ ಅನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ. ಜೊತೆಗೆ BJP ನಾಯಕರಿಗೂ ಕೂಡ ಹೇಳಿದ್ದಾರೆ, ನೀವೇನ್ ತಪ್ಪು ಮಾಡಿಲ್ವಾ, ನೀವೇನ್ ಜೈಲ್ಗೆ ಹೋಗಿ ಬಂದಿಲ್ವಾ, ಹಾಗೆ ನೀವೇನ್ ರಾಜೀನಾಮೆ ಕೊಟ್ಬಿಟ್ರಾ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಕಂಪ್ಲೀಟ್ ಆಗಿ ನಾಗೇಂದ್ರ ಅವರ ಪರವಾಗಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹೆಚ್ಚುವರಿ ಖಾತೆಯನ್ನು ಕೊಟ್ಟಿರೋದನ್ನ ನೋಡಿದ್ರೆ ನೆಕ್ಸ್ಟ್ DK ಶಿವಕುಮಾರ್ ಅವರ ನಡೆ ಏನಾಗಿರಬಹುದು, ಜೊತೆಗೆ ಇದಕ್ಕೆ ಕೌಂಟರ್ನ ಕೊಡೋದಕ್ಕೆ ಬೇರೆ ಬೇರೆ ಏನ್ ಪ್ಲಾನ್ಗಳನ್ನ BJP ಮಾಡ್ಕೋಬಹುದು ಅಂತ. BJPಯು ಕೂಡ ನಾನು ಈಗಾಗಲೇ ಹೇಳಿದಂತೆ ಸದನದ ಹೊರಗೆ ಹೋರಾಟವನ್ನು ತೀವ್ರಗೊಳಿಸ್ಬೋದು. ಯಾಕಂತ ಹೇಳಿದ್ರೆ ಸೋಮವಾರದಿಂದ ಇನ್ನಿರ್ತಕ್ಕಂಥದ್ದು 1 ವಾರಗಳ ಕಾಲ, ಅಂದರೆ 27ನೇ ತಾರೀಕುವರೆಗೆ ಅಷ್ಟೇ ಅಧಿವೇಶನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದು ಜನಾಕ್ರೋಶಕ್ಕೂ ಕೂಡ ನಾವು ಗುರಿಯಾಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿಯೇ ಸೋಮವಾರ ಮತ್ತು ಮಂಗಳವಾರ, ಬುಧವಾರ, ಗುರುವಾರ ಏನು ಅಧಿವೇಶನ ನಡೆಯುತ್ತೆ ಆ ಒಂದು ಅಧಿವೇಶನ ಸಂದರ್ಭದಲ್ಲಿ ಬರ ಮತ್ತು KPSC ಈ ರೀತಿಯಾದಂಥ ಕೆಲವೊಂದು ಏನು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಪರವಾದಂಥ ಜನಪರವಾದಂಥ ಒಂದು ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು. ಇನ್ನುಳಿದಂತೆ ಸದನದ ಹೊರಗೆ ಈ ಒಂದು ನಾಗೇಂದ್ರ ಅವರವರ ರಾಜೀನಾಮೆ ವಿಚಾರವನ್ನು ಜೀವಂತವಾಗಿಡಬೇಕು, ಮತ್ತೊಂದು ಕಡೆಗೆ ಅವರ ಒಂದು ತಲೆದಂಡ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ, ಮತ್ತೊಂದು ಕಡೆಗೆ ಇದು ಕಾಂಗ್ರೆಸ್ಗೂ ಕೂಡ ಒಂದು ರೀತಿ ಡ್ಯಾಮೇಜನ್ನು ತಂದೊಡ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಬೃಹತ್ ಪಾದಯಾತ್ರೆಗೂ ಕೂಡ ಸಜ್ಜಾಗಿರುವಂಥದ್ದು. ಈ ಒಂದು ದಿನಾಂಕವನ್ನು ಶೀಘ್ರದಲ್ಲಿಯೇ BJP ರಾಜ್ಯಾಧ್ಯಕ್ಷ BV ವಿಜೇಂದ್ರರವರು ಘೋಷಣೆಯನ್ನು ಮಾಡಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೇ ನಮ್ಮ PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಂಥ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ನಾವು ಸದನದಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ, ಮೈತ್ರಿ ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿ ಹೋರಾಟದ ರೂಪುರೇಷೆಗಳನ್ನು ನಾವು ತಯಾರು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಇತ್ತ DK ಶಿವಕುಮಾರ್ ಅವರು ಕೂಡ ವಿರೋಧ ಪಕ್ಷಗಳಿಗೆ ಟಕ್ಕರ್ ಕೊಡುವಂಥ ಒಂದು ನಿಟ್ಟಲ್ಲಿ ಏನು ಸದನದ ಒಳಗೆ ಮತ್ತು ಹೊರಗೆ ಯಾವ ರೀತಿಯಾಗಿ ವಿರೋಧ ಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿಯೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ಕಾವೇರಿ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು. ಈಗಾಗಲೇ ಏನು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡದಂತೆ BJP ನಾಯಕರುಗಳು ಯಾರು ಕೂಡ ಜೈಲಿಗೆ ಹೋಗಿ ಬಂದಿಲ್ವಾ ಅನ್ನುವಂಥ ಒಂದು ವಿಚಾರಗಳೇನಿದ್ದಾವೆ, BJP ನಾಯಕರು ಎದುರಿಸ್ತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಪ್ರಕರಣಗಳು, ಮತ್ತೊಂದು ಕಡೆಯಾಗಿ ಅವರು ಯಾರ್ಯಾರು ಜೈಲಿಗೆ ಹೋಗಿ ಬಂದು ಇದೀಗ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಆ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರ ಇದೀಗ ವಿರೋಧ ಪಕ್ಷಗಳಿಗೂ ಕೂಡ ಒಂದು ರೀತಿ ತಿರುಗೇಟನ್ನು ಕೊಡೋದಕ್ಕೆ ಕಾಂಗ್ರೆಸ್ ಒಂದು ರೀತಿ ಸಜ್ಜಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಮನಸ್ಸು. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ ನಿಮ್ಮ ಡೀಟೇಲ್ಸ್ಗಾಗಿ.